ಕೊಳಚೆ ಪ್ರದೇಶದ ನಿವಾಸಿಗಳ ಸಂಘದ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಕೊಳಚೆ ಪ್ರದೇಶ ನಿವಾಸಿಗಳ ಸಂಘದ ಸದಸ್ಯರಿಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಈ ಒಂದು ಕೊಳಚೆ ಪ್ರದೇಶದಲ್ಲಿ ನಾವು ಬಹಳ ಮುಖ್ಯವಾಗಿ ಕಚೇರಿಯನ್ನು ಯಾಕೆ ಮಾಡಿದೀವಿ ಅಂತಂದ್ರೆ, ನಮ್ಮ ಈ ಒಂದು ಕೊಳಚೆ ಪ್ರದೇಶದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಕುಡಿಯುವ ನೀರು, ಚರಂಡಿ ಹಾಗೂ ಇಲ್ಲಿ ನಾಲಾ, ದೊಡ್ಡ ರಾಜಕಾಲುವೆ ದೊಡ್ಡ ನಾಲಾ ಇದೆ. ಆ ನಾಲಾ ಏನಾಗಿದೆ ಅಂದ್ರೆ ಪೂರ್ಣ ಸ್ವಲ್ಪ ಮಳೆ ಬಂದರೂ ಸಹಿತ ತುಂಬಿ ಹರಿತಾ ಇದೆ. ಅದಕ್ಕಾಗಿ ಅದರ ಸಂಕಷ್ಟ ಬಹಳ ತೊಂದರೆ ಆಗಿದೆ. ರಾತ್ರಿ ಮಕ್ಕಳಿಗೆ ಮಕ್ಕಳಿಗೆ ಆಗ್ತಿರ್ಲಿಲ್ಲ, ಆ ಮನ್ಯಾಗ ಅಡಿಗೆ ಮಾಡಿ ಹೆಣ್ಮಕ್ಳು ಎಲ್ಲ ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಅದಕ್ಕೆಲ್ಲ ಸಮಸ್ಯೆಗೆ ಏನೋ ಒಂದು ಪರಿಹಾರ ಹುಡುಕ್ಬೇಕಂತ ಅಂದಾಗ ನಾವು ಹಿಂದೂ ಮುಸ್ಲಿಂ ಬಾಂಧವರು ಕೂಡ್ಕೊಂಡು ಒಂದು ಸಂಘಟನೆ ಮಾಡಿದ್ವಿ. ಆ ಕೊಳಚೆ ಪ್ರದೇಶ ನಿವಾಸಿಗಳ ಸಂಘ ಅಂತ ಒಂದು ಸಂಘಟನೆ ಮಾಡಿದ್ವಿ. ಆ ಸಂಘಟನೆ ಒಂದು ಇವತ್ತು ಕಾರ್ಯಕ್ರಮದ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡ್ಲಿಕ್ಕೆ ನಮ್ಮ ನಗರದ ಒಂದು ಕಾರ್ಪೊರೇಟರ್ ಆಗಿರುವಂತಹ ಶ್ರೀಮತಿ ಸುಮಿತಾ ಪ್ರಕಾಶ್ ಬುರ್ಬುರ್ ಅವರು ಆಗಮಿಸಿದ್ರು. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ರು. ಅದೇ ರೀತಿಯಾಗಿ ನಮ್ಮ ಪ್ರಕಾಶ್ ಬುರ್ಬುರ್ ಅವರು ಬಂದ್ರು. ಅದೇ ರೀತಿಯಾಗಿ ನಮ್ಮ ಕಾನೂನು ಸಲಹೆಗಾರ ಆಗಿರುವಂತಹ ಸಂತೋಷ್ ರೆಡ್ಡಿ ಅವರು ಕೂಡ ಬಂದಿದ್ರು. ಅದೇ ರೀತಿಯಾಗಿ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ನಮ್ಮ ಓಣಿಯ ಎಲ್ಲ ನಿವಾಸಿಗಳು ಕೂಡ ಈ ಕಾರ್ಯಕ್ರಮ ಯಶಸ್ವಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. हमारे इस मोहल्ले में ऊरसार मठा जी अड्डा मोहल्ले में स्लम एरिया होने की वजह से यहाँ से कोलचे निवासी संघ बोल के एक संघ का निर्माण किया गया है, जो ओपनिंग सेरेमनी रखी गई थी। आज इस ओपनिंग सेरेमनी में हमारे एरिया के कारपोरेटर साहिबा सुनीता प्रकाश बुर्बुर आप ओपनिंग सेरेमनी करें। ये संघ का मकसद ये है कि यहाँ पे होने वाले कुछ भी थोड़े वो क्लीनिंग के बारे में होंगे या पानी के बारे में होंगे, वाटर सप्लाई के बारे में होंगे, और गटर और ये बड़ा एक गटर है सरो, उसकी तरफ से लोगों को तकलीफ बहुत होती है इधर पे। इसीलिए क्या है, हम एक संघ के थ्रू उसके साथ फाइट करने के लिए ये संघ बनाया गया है। हमें जो सहूलत हमें मिलनी चाहिए वो सहूलत के लिए हमने ये संघ को बनाया गया है। शुक्रिया आने वालों को सबके लिए।